ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಒಂದು ರೋಡ್ ನೋಡ್ತಿದ್ದೀರಾ? ಇದು ಬಂದು ಒಂದು ಚೈನ್ ರೋಡು, ಗೌರ್ಮೆಂಟ್ ನಕಾಶೆ ರೋಡ್. ಇದು ನೋಡಿ, ನಿಮ್ಗೆ ಇದು ಈ ಕಡೆನೂ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ. ಎರಡೂ ಕಡೆ ರೋಡ್ ಇರುವಂಥ ಜಾಗ ಇದು. ಈ ಎರಡೂ ಕಡೆ ರೋಡ್ ಹೊಂದ್ಕೊಂಡಿರುವಂಥದ್ದು ಈ ಜಾಗ ಈಸ್ಟ್ ಫೇಸಿಂಗ್ ಬರುತ್ತೆ. ಈ ಜಾಗ ಬಂದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 5 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಕೆಂಗೇರಿಗೆ ಇಲ್ಲಿಂದ 58 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಈ ಜಾಗ ಬಂದು 4 ಎಕರೆ 20 ಗುಂಟೆ ಖರಾಬಿದೆ. ಫುಲ್ ಫೆನ್ಸಿಂಗ್ ಆಗಿದೆ ಈ ಥರ. ಮತ್ತು ನಿಮಗೆ ಇದು ಬಂದು ಹಿಲ್ ಪ್ರಾಪರ್ಟಿ ನೋಡಿ. ಫುಲ್ಲು ನಿಮಗೆ ಬೆಟ್ಟಗಳಿರುವಂಥ ಜಾಗ ಇದು. ಈ ಜಾಗದಲ್ಲಿ ನಿಮಗೆ 2 ಬೋರ್ ಇದೆ. ಮತ್ತು ನಿಮಗೆ ವಾಸ್ತು ಪ್ರಕಾರವಾಗಿದೆ. ರೋಡ್ಗಿಂತ ತುಂಬಾ ಹೈಟಲ್ಲಿದೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಹೈಟಲ್ಲಿದೆ ಫುಲ್ಲು. ಈ ಜಾಗ ಬಂದು ಪ್ಯೂರ್ ಕೆಂಪು ಭೂಮಿ ನೋಡಿ. ಕೆಂಪು ಭೂಮಿ ಇದು ನೋಡಿ. ನಿಮಗೆ ಈ ಜಾಗದಲ್ಲಿ 2 ಬೋರ್ ಇದೆ. ಇಲ್ಲಿ ಒಂದು ಬೋರ್ ಇದೆ, ಮೇಲ್ಗಡೆ ಒಂದು ಬೋರ್ ಇದೆ. ಇದು ಬಂದು ಫುಲ್ ಪ್ಲೈನ್ ಲ್ಯಾಂಡ್ ಇದು. ಅಕ್ಕಪಕ್ಕ ಎಲ್ಲ ನಿಮಗೆ ತೆಂಗಿನ ತೋಟಗಳಿದೆ ನೋಡಿ. ಎಷ್ಟು ಚೆನ್ನಾಗಿ ಪಕ್ಕದಲ್ಲೆಲ್ಲ ತೆಂಗಿನ ತೋಟ ಇದೆ ನೋಡಿ. ಅಂದರೆ ಈ ಹುಡುಗಲ್ಲ ಪಕ್ಕದ ಜಾಗ. ಯಾಕಿದು ನಾನು ತೋರಿಸ್ತಿದ್ದೀನಿ ಅಂದರೆ, ಇಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಫಲ ಕೊಡುತ್ತೆ ಅಂತಂದರೆ, ಈ ಬೋರ್ ಇದೆಯಲ್ವಾ, 2 ಬೋರ್ಗಳು ನೀವು ಕ್ಲೀನಾಗೆ ಇಲ್ಲೆಲ್ಲ ಹೊಸ್ದಾಗಿ ಏನು ಬೇಕಾದ್ರೂ ಫಾರ್ಮೇಷನ್ ಮಾಡಿದ್ರೆ ಸೇಮ್ ಅದೇ ಥರ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ ನೋಡಿ. ಫುಲ್ಲು ಫೆನ್ಸಿಂಗ್ ಆಗಿದೆ. ಈ 4 ಎಕರೆಯಲ್ಲಿ 20 ಗುಂಟೆ ನಿಮಗೆ ಖರಾಬ್ ಬರುತ್ತೆ. ಟೋಟಲ್ 4.5 ಎಕರೆ ಲ್ಯಾಂಡ್ ಇದು. ಈ ಜಾಗ ಬೇಕಾದರೆ ನೀವು ಇಬ್ಬರು ಕೂಡ ಬೇಕಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿ 2 ಎಕರೆ ತಗೋಬೋದು. ಯಾಕೆಂದರೆ ಅಷ್ಟು ಅಗಲ ಸ್ಕ್ವೇರ್ ಆಗಿದೆ. ಇಬ್ಬರು ಬೇಕಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೆ ತಗೋಬೋದು ಈ ಜಾಗನ. ಇದ್ರ ಬೆಲೆ ಬಂದು ಫರ್ ಗುಂಟೆಗೆ 2 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪರ್ಚೇಸ್ ಮಾಡಿರೋ ಲ್ಯಾಂಡು. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ ಇದು. ಯಾಕೆಂದರೆ ಪರ್ಚೇಸ್ ಮಾಡಿರೋದ್ರಿಂದ ಎಲ್ಲ ಪೇಪರ್ನು ಅಪ್ ಟು ಡೇಟ್ ರೆಡಿ ಮಾಡಿಕೊಂಡಿದ್ದಾರೆ ನೋಡಿ. ಅಲ್ಲಿಂದ ಫೆನ್ಸಿಂಗ್ ಹಾಕಿದಾರಲ್ಲ, ಅಲ್ಲಿಂದ ಫುಲ್ಲು ಫೆನ್ಸಿಂಗ್ ಹಾಕಿದರೆ ಅಲ್ಲಿವರೆಗೂ ಬರುತ್ತೆ ಜಾಗ ನೋಡಿ. ಇಬ್ಬರು ಬೇಕಾದ್ರೂ ಆರಾಮಾಗಿ ಇದೊಂದು ಪಾರ್ಟ್ ತೊಗೋಬೋದು, ಇದೊಂದು ಪಾರ್ಟ್ ತೊಗೋಬೋದು. ಯಾವ ಥರ ಇಬ್ಬರು ಬೇಕಾದರೂ 2 ಎಕರೆ ತೊಗೋಬೋದು ನೋಡಿ. ಫುಲ್ಲು ಇಲ್ವೂ ಇದು. ಮತ್ತು ಊರು ಇಲ್ಲಿಂದ 1 ಕಿಲೋಮೀಟ್ರು. ನಿಮಗೆ ಸೇಫ್ಟಿ ಪರ್ಪಸ್ಗಂತೂ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ. ಸೇಫ್ಟಿಗಂತೂ ಏನೂ ತೊಂದರೆ ಇಲ್ಲ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಆಲ್ರೆಡಿ ಇದೆ. ಅಲ್ಲೆಲ್ಲ ನಿಮಗೆ ವಿದ್ಯುತ್ ಕಂಬ ಇದೆ. ಅಲ್ಲಿಂದ ಇಲ್ಲಿ ಆರಾಮಾಗಿ ಹೇಳ್ಕೊಬೋದು ನೋಡಿ. ಎಷ್ಟು ಹೈಟಲ್ಲಿದೆ ಜಾಗ. ತುಂಬಾ ವಾಸ್ತು ಪ್ರಕಾರವಾಗಿದೆ ನೋಡಿ. ಅದೇನು ಫೆನ್ಸಿಂಗ್ ಇದೆ ಅಲ್ಲಿವರೆಗೂ ಇದೆ. ಇಬ್ರು ಈ ಕಡೆ 2 ಎಕರೆ, ಈ ಕಡೆ 2 ಎಕರೆ, ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಇದನ್ನು ತಗೊಂಬೋದು ಆರಾಮಾಗೆ. ಮತ್ತು ನಿಮಗೆ ಹಿಂದೆಗಡೆ ಎಲ್ಲ ಇಲ್ವೂ. ಇದು ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ ಬಂದು. ಯಾರೆಲ್ಲ 4 ಎಕರೆ 5 ಎಕರೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 4.5 ಎಕರೆ ತುಂಬಾ ಚೆನ್ನಾಗಿದೆ. ಪ್ಲೈನ್ ಲ್ಯಾಂಡು. ನೀವು ಹೊಸ್ದಾಗಿ ಏನು ಬೇಕಾದರೂ ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೋದು. ಮತ್ತು ನೋಡಿ, ಮುಂದೆ ಎಲ್ಲ ನಿಮಗೆ ಮಾವಿನ ತೋಟಗಳು ನೋಡಿ. ಮುಂದೆಗಡೆ ಎಲ್ಲ ಮಾವಿನ ತೋಟಗಳು, ತೆಂಗಿನ ತೋಟಗಳು ಫುಲ್ಲು ಇದೇ ಥರ ನೋಡಿ. ಇಲ್ಲೂ ಕೂಡ ಅಷ್ಟೇ ನೋಡಿ. ಇದ್ರ ಪಕ್ಕದಲ್ಲೇ ಎಷ್ಟು ಚೆನ್ನಾಗಿ ತೆಂಗಿನ ತೋಟ, ಬಾಳೆ ತೋಟ, ಮಾವಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ನೀವು ಕೂಡ ಇದೇ ಥರ ಇಲ್ಲಿ ಹೊಸ್ದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಮತ್ತು ನೀರಿಗೂ ನಿಮಗೆ ವಾಟರ್ ಸೋರ್ಸ್ಗೆ ಏನೂ ತೊಂದರೆ ಇಲ್ಲ. ನಿಮ್ಗೆ ಒಳ್ಳೆ ನೀರು ಸಿಗುತ್ತೆ. ಆಲ್ರೆಡಿ 2 ಬೋರ್ ಇರೋದ್ರಿಂದ ನೀವು ಆರಾಮಾಗಿ ಇಲ್ಲಿ ಏನು ಬೇಕಾದರೂ ಮಾಡ್ಬೋದು. ಯಾರೆಲ್ಲ 4.5 ಎಕರೆ 4 ಎಕರೆ ರೇಂಜಲ್ಲಿ ನೋಡ್ತಿರ್ತೀರಾ ಅಂಥವ್ರಿಗೆ ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ಇಲ್ಲೂ ಒಂದು ಬೋರ್ ಇದೆ, ಇದೊಂದು ಬೋರು. ಕೆಳಗಡೆ ಅಲ್ಲೊಂದು ಬೋರ್ ಇದೆ, 2 ಬೋರ್ ಇದೆ.